ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಜನಗಳ ಸಂಖ್ಯೆ ತುಂಬಾ ಆಗಿದೆ. ಫ್ಯಾಕ್ಟ್ರಿಗಳು ಒಂದು 15-20 ಗಾರ್ಮೆಂಟ್ಸ್ ಇದೆ. ಹಿಮತ್ ಸಿಂಗ್ ಅದರಲ್ಲಿ ತುಂಬಾ ಜನ ಅಂದ್ರೆ ಒಂದು 50-60 ಜನ ಕೆಲಸ ಮಾಡ್ತಾರೆ. ಇಲ್ಲಿ ದಿನ 24 ಗಂಟೆನೂ ರಾತ್ರಿ ಆಗಲು ಅನ್ನಂಗಿಲ್ಲ, ಅಷ್ಟು ಜನ ಸಂದಣಿ ಓಡಾಡ್ತಿರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಚೂರು ಸಿಬ್ಬಂದಿ ಕೊರತೆ ಇದೆ. ಇಲಾಖೆಯವರು ಬರ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾ ಇದ್ದಾರೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ATM ಅವರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ATM ಹಾಕೊಂಡು ಅದಕ್ಕೊಂದು ಸಿಬ್ಬಂದಿ ಇರಕ್ಕಲ್ಲ, ಇದು ಮಾಡಲ್ಲ. ಆದ್ರಿಂದ ಈಗ ಇಲ್ಲಿ ಏನಾಗುತ್ತೆ, ಒಂದು ಗ್ರಾಮದಲ್ಲಿ ಈಗ ನಮ್ಮ 3 ಗ್ರಾಮದಲ್ಲಿ ಆಗಿದೆ ಅಂದ್ರೆ ನಮಗೆ ಒಂಥರ ಅವಮಾನದಾಗೆ. ಸರ್ ರಾತ್ರಿ ಸರ್ ಇಲ್ಲಿ ಜನ ಏನ್ ಹೇಳ್ತಾರೆ ಅಂತ, ರಾತ್ರಿ ಸುಮಾರು ಒಂದು 2ರಿಂದ 2:15 ಆಗಿರ್ಬೋದು. ಇಲ್ಲಿ ಏನಾಗಿದೆ ಅಂತಂದ್ರೆ ಹಿಮತ್ ಸಿಂಗ್ ಮೇಲ್ಗಡೆ ಇದೆಯಲ್ಲ, ಅಲ್ಲಿಗೆ ಒಂದು ಸರಿಯಾದ ಒಂದು ಕಾನೂನಿಗೆ ಬೇಕಾಗಿರೋಂಥದ್ದು ಒಂದು CC ಕ್ಯಾಮ್ರಾ ಹಾಕ್ಬಿಟ್ಟು, ಆಮೇಲೆ ಒಂಚೂರು ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇನ್ನು ಸುಮಾರು ಮೊಬೈಲ್ ಕಿತ್ಕೋದು ಇವೆಲ್ಲ ನಡೀತಾ ಇದಾವೆ. ಘಟನೆ ಆಗಿರೋ ರಾತ್ರಿ 2ರಿಂದ 2:15 ಆಗಿರೋದು ಸರ್, ಅಂದಾಜು 2ರಿಂದ 2:15 ಘಟನೆ ಆಗಿದೆ. ಘಟನೆ CC ಇದು ATMದು ಮಿಷಿನ್ನ ಪೂರ ಎತ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ನಮ್ಮ ಗ್ರಾಮದೊಳಗೆ ಇದು ಆ ಸೌಂಡ್ ಇರುತ್ತೆ, ಆದ್ರೂ ಈ ತರ ಬಂದು ಹಿಂಗೆ ಎತ್ಕೊಂಡು ಹೋಗವ್ರೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಜನ ಇರಕ್ಕೂ ಹೆದರ್ತಾರೆ, ಆ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇನ್ನು ಇದು ಪೊಲೀಸ್ ಸಿಬ್ಬಂದಿಗೆ ನಾವೇನು ಇದು ಮಾಡ್ತೀವಿ, ಅವ್ರು ಬರ್ತಾ ಇದ್ದಾರೆ. ಯಾವುದೋ ಒಂದೊಂದು ಟೈಮ್ ಬಂದು ಹೋಗೋದಕ್ಕಿಂತ ಹೆಚ್ಚಿನ ಸಿಬ್ಬಂದಿ ಕೊಟ್ಬಿಟ್ಟು ನಮಗೆ ಒಂದು ಟೈಮಿಂಗ್ಸಿಗೆ ಈ ಥರ ಹಿಂಗೆ ಬಂದು ಹೋಗೋ ಥರ ಜಾಸ್ತಿ ಇದ್ದರೆ ಅವ್ರಿಗೂ ಒಂದು ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಹೆಸರು ಸಿದ್ದೇಶ್ ಕುಮಾರ್ ಅಂತ, ಹನುಮಂತಪುರ. ಗೊತ್ತಿಲ್ಲ ಸರ್, ನಾವು ಬೆಳಿಗ್ಗೆ 6 ಗಂಟೆಗೆ ಬಂದು ನೋಡಿದಾಗ ಪಕ್ಕದಲ್ಲಿ ಒಬ್ಬ ಮನೆ ಇದೆಯಲ್ಲ ಪಾನಿಪುರಿ ಅವನು, ಸರ್ ATM ಮಿಷಿನ್ ಕಾಣ್ತಾಯಿಲ್ಲ ನೋಡಿ ಅಣ್ಣ ಸ್ವಲ್ಪ ಬಂದು ಅಂದ. ಅವಾಗ ಹೋಗಿ ನೋಡೋ ಹೊತ್ತಿಗೆ ಮಿಷಿನೇ ಇರಲಿಲ್ಲ. ಆಮೇಲೆ ನಾವು ಮನೆ ಓನರ್ಗೆಲ್ಲ ಫೋನ್ ಮಾಡಿ ಅವ್ರಿಗೆ ಕರೆಸಿ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಬಂದು ನೋಡಿದ್ವಿ. ಎಷ್ಟೊತ್ತಿಗೆ ಆಗಿದೆ ಅಂತ ಏನು ಗೊತ್ತಿಲ್ಲ ಸರ್ ಸರಿಯಾಗಿ. ಏನಾಗಿದೆ ಅದೇ ಮಿಷಿನ್ ATM ಫುಲ್ ಮಿಷಿನ್ನೇ ತೊಗೊಂಡೋಗ್ಬಿಟ್ಟಿದ್ದಾರೆ. ಯಾವುದೋ ಗಾಡಿ ತಗೊಂಬಂದು ಅವರು ಅದಕ್ಕೆ ಮಿಷಿನ್ನೇ ತುಂಬ್ಕೊಂಡು ಹೋಗಿದ್ದಾರೆ, ಬೇರೆ ಏನು ಮಾತು ಗೊತ್ತಿಲ್ಲ. ಈ ಆತಂಕ ಏನು ಸರ್, ನೋಡಿ ಮೇನ್ ರೋಡಲ್ಲಿ 24 ಗಂಟೆ ಜನಗಳಿದೆ. ಅಂದರೆ ಹೊರ ರಾಜ್ಯದವ್ರು ಜಾಸ್ತಿ ಇದ್ದಾರೆ ಇಲ್ಲಿ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಿರೋದ್ರಿಂದ ಹೊರ ರಾಜ್ಯದಲ್ಲಿ ಜಾಸ್ತಿ ಇರೋದ್ರಿಂದ ಯಾರು ಏನು ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಈ ಕಳ್ಳರು ಲೋಕಲ್ ಅವರು ಅಥವಾ ಹೊರ ರಾಜ್ಯದವರು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೊರ ರಾಜ್ಯರು ಎಲ್ಲ ಮನೆಯಲ್ಲೂ ಹೆಚ್ಚು ಕಮ್ಮಿ 4-5 ಮನೆಗಳು ಬಾಡಿಗೆ ಕೊಟ್ಕೊಂಡು ಸಿಕ್ಕಾಪಟ್ಟೆ ಹೊರ ರಾಜ್ಯರು ಇದ್ದಾರೆ. ಯಾರು ಮಾಡಿದಾರೋ, ಹೊರಗಡೆ ಮಾಡಿದಾರೋ, ಇಲ್ಲೇ ಅವ್ರು ಮಾಡಿದಾರೋ ಅದು ಪೊಲೀಸ್ ತನಿಖೆಯಿಂದ ಗೊತ್ತಾದ ಮೇಲೆ ಗೊತ್ತಾಗ್ತದೆ. ಶಾಂತರಾಜ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.